ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಪ್ರಚಾರ ಎರಡನ್ನೂ ಮುಗಿಸ್ತಾ ಇದ್ದೀನಿ. परब्रह्मणे नमः। अथ भगवद्गीतायां ಭಾರತ ಸರ್ಕಾರದ ಕೇಂದ್ರ ಸಂವಹನ ಇಲಾಖೆ, CCAP, ARS, ಇನಾಮದಾರ್ ವುಮೆನ್ಸ್ ಡಿಗ್ರಿ ಕಾಲೇಜ್, ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಭಾರತದ ಎಲ್ಲ ಪ್ರಜೆಗಳಿಗೆ ವಿಚಾರ ಸಮಾನತೆಯನ್ನು ಅಂಬೇಡ್ಕರ್ ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ ಅವರ ಮಾದರಿ ಪಾಲಿಸೋಣ ನನ್ನ ಮಾತು ಅಂತ. ಆದ್ದರಿಂದ ನಾವು ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ನೀವು ಅದಕ್ಕೆ ನಾವು ಹೆಚ್ಚಿನ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ. ಯಾಕೆಂದ್ರೆ ನಮ್ಮ ಕಾರ್ಮಿಕರು ಸ್ವಚ್ಛತೆ ಬಗ್ಗೆ ಎಷ್ಟು ಅವರು ಶ್ರಮ ಬೀಳ್ತಾರೆ ಅಂತ ಹೇಳಿ ಅವರಿಗೆ ಕೂಡ ನೀವು ಒಂದು ಶಕ್ತಿಯಾಗಿ ನಿಲ್ಲಿ ಎಂದು ಮಾತಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ತಮಗೆಲ್ಲ ಗೊತ್ತಿರುವಂತೆ ಸ್ವಚ್ಛತೆ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಮುಖ್ಯವಾಗಿ ತಾವೆಲ್ಲ ಇಲ್ಲಿ ವಿದ್ಯಾರ್ಥಿನಿಯರಿದ್ದೀರಿ. ಈ ಸ್ವಚ್ಛತೆ ವಿಷಯದಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಸ್ವಚ್ಛತೆ ಅಂತಂದರೆ ನಾವು ಎರಡು ವಿಧ ಬರ್ತವೆ. ಒಂದು ವೈಯಕ್ತಿಕ ಸ್ವಚ್ಛತೆ ಇರ್ಬೋದು ಅಥವಾ ವಾತಾವರಣ ಸ್ವಚ್ಛತೆ ಇರ್ಬೋದು. ಸೊ ವೈಯಕ್ತಿಕ ಸ್ವಚ್ಛತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಕಲಿದವರಾಗಿ, ಒಂದು ಎಜುಕೇಟೆಡ್ ಆಗಿ ಅಲ್ಪ ಮಟ್ಟಿನ ಎಷ್ಟು ಅವಶ್ಯಕತೆ ಅಷ್ಟು ನಮ್ಮ ಕ್ರಮಗಳನ್ನು ಕೈಗೊಳ್ತೇವೆ. ವೈಯಕ್ತಿಕ ಸ್ವಚ್ಛತೆ ಅಂದರೆ ನಾವು ದೈನಂದಿನವಾಗಿ ನಮ್ಮದು ವೈಯಕ್ತಿಕ ಸ್ವಚ್ಛತೆ ಇರ್ಬೋದು. ನಾವು ದಿನವಾಗಿ ನಮ್ಮ ದೇಹವನ್ನು ಹೇಗೆ ಸ್ವಚ್ಛ ಇಟ್ಕೋಬಹುದು. ಸೊ ತಮಗೆಲ್ಲ ಗೊತ್ತಿದೆ, ವೈಯಕ್ತಿಕ ಸ್ವಚ್ಛತೆಯಿಂದ ನಾವು ಅನೇಕ ರೋಗಗಳು, ನಾವು ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ನಾವು ಅನೇಕ ರೋಗಗಳು ನಮ್ಮಲ್ಲಿ ಉಂಟಾಗ್ತವೆ. ಸೊ ಸ್ವಚ್ಛತೆಯನ್ನು, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ನಾವು ಅನೇಕ ರೋಗಗಳನ್ನು ತಡೆಗಟ್ಟಬಹುದಾಗಿದೆ. ಆ ರೋಗಗಳು ಚರ್ಮದ ರೋಗದಿಂದ ಹಿಡ್ಕೊಂಡು ದೇಹದ ಯಾವುದೇ ಭಾಗದಲ್ಲಿ ಇರ್ಬೋದು. ಸ್ವಚ್ಛತೆಯನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ರೋಗಗಳು ಉಂಟಾಗುವ ಸಂಭವ ಇರುತ್ತೆ. ಅದನ್ನು ನಾವೆಲ್ಲರೂ ಕಲಿತವರಾಗಿ ನಾವು ಸಾಕಷ್ಟು ಮಟ್ಟಿಗೆ ಅದರಲ್ಲಿ ಮುಂಜಾಗ್ರತಾ ಕ್ರಮಗಳು ಕೈಗೊಂಡು ನಾವು ರೋಗಗಳನ್ನು ಬರದಂಗೆ ತಡೆಗಟ್ತೇವೆ. ಸೊ ಮುಖ್ಯವಾಗಿ ಇಲ್ಲಿರುವುದಂತಂದ್ರೆ ಈ ವಾತಾವರಣದ ಸ್ವಚ್ಛತೆ ಅದರದ್ದು ಮುಖ್ಯ. ಯಾಕಂದರೆ ಎಲ್ಲರೂ ಏನಿರ್ತೈತೆ, ನಾವು ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕೊಂಡು ವಾತಾವರಣದ ಸ್ವಚ್ಛತೆಯನ್ನು ನಾವು ಭಾಳ ಜನ ನೆಗ್ಲೆಕ್ಟ್ ಮಾಡ್ತೇವೆ. ವಾತಾವರಣ ಸ್ವಚ್ಛತೆ ಅಂದರೆ ನಮ್ಮ ಮನೆ ಒಳಗಿನ ಸ್ವಚ್ಛತೆ ಇರ್ಬೋದು, ಮನೆ ಹೊರಗಿನ ಸ್ವಚ್ಛತೆ ಇರ್ಬೋದು. ಸೊ ನೀವು ಮಹಿಳೆಯರಾಗಿ ನೀವು ಇದರ ಬಗ್ಗೆ ಸ್ವಚ್ಛತೆ ಬಗ್ಗೆ ತಿಳ್ಕೊಂಡು ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ನಾವು ಮನಸ್ಸು ಮಾಡಿದರೆ ಈ ಮನೆಯನ್ನು ಕೂಡ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಇಡ್ಬೋದು. ತಾವು ಮನಸ್ಸು ಮಾಡಿದರೆ ವಾತಾವರಣವೂ ಕೂಡ ಬಹಳ ಸ್ವಚ್ಛತೆಯಲ್ಲಿ ಇಡುವಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ವಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಸ್ವಚ್ಛತಾ ಹಿ ಸೇವಾ ಮತ್ತು ಸಂವಿಧಾನ ದಿನ. ಒಂದು ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು, ಇನ್ನೊಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ. ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. 50-40 ವರ್ಷದ ಹಿಂದಿನ ಮಾತು. ಸೊ ಅವ ಏನಾಯಿತು ಅಂತಂದರೆ, ಭಾರತೀಯ ಸಮುದಾಯದವರ ಮನೆಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಗಾಂಧೀಜಿಯವರು ಹೋದಾಗ ಮೊದಲ ಹೆಜ್ಜೆಯಲ್ಲಿ ಅವ್ರು ಕೇರ್ ಮಾಡೋದಿಲ್ಲ. ಅವು ಗಾಂಧಿಯವರು ಏನು ಮಾಡ್ತಾರೆ ಅಂದರೆ, ತಾವೇ ಕಸಬರಗಿ ಮತ್ತು ಬಕೆಟನ್ನು ತೊಗೊಂಡು ಭಾರತೀಯ ಸಮುದಾಯ ವಾಸ ಮಾಡುವಂಥ ಪಕ್ಕದ ಮನೆಗೆ ಹೋಗಿ ನಿಮ್ಮ ಟಾಯ್ಲೆಟನ್ನು ಈ ಥರ ಕ್ಲೀನ್ ಇರ್ರಿ ಈ ಥರ ಅಂತ ಹೇಳಿದಾಗ ಕೇರ್ ಮಾಡೋದಿಲ್ಲ. ಅವಾಗ ಇವರೇ ಹೋಗಿ ಸ್ವಚ್ಛತೆ ಮಾಡಲಿಕ್ಕೆ ಬಂದಾಗ ಅವ್ರಿಗೇನು ಅನ್ನಿಸ್ತಿದೆ? ಈಗ ಉದಾಹರಣೆಗಾಗಿ ನಾನು ನಿಮ್ಮ ಮನೆಗೆ ನಿಮ್ಗೆ ಹೇಳ್ತೀನಿ, ನೀವು ಕೇಳೋದಿಲ್ಲ. ನಿಮ್ಮ ಮನೆಗೆ ನಿಮ್ಮ ಟಾಯ್ಲೆಟನ್ನು ನಾನು ತೊಳೆಯೋಕ್ಕೆ ಬಂದಾಗ ನಿಮಗೆ ಏನು ಅನಿಸುತ್ತೆ? ಮನಸ್ಸಲ್ಲಿ ಬದಲಾವಣೆ ಆಗ್ತದೆ, ಮನೆ ಪರಿವರ್ತನೆ ಆಗ್ತದೆ. ಬೇಡ್ರಿ, ನಮ್ಮ ಟಾಯ್ಲೆಟ್ ನಾವೇ ತೊಳ್ಕೊತೀವಿ, ನೀವು ಬರೋದು ಬೇಡ ಅಂತ. ಸೊ ಈ ಥರ ಶುರು ಆಯಿತು. ಒಬ್ಬರಿಂದ ಶುರು ಆಯಿತು. ಒಂದು ಅಭಿಯಾನ ಶುರು ಮಾಡ್ತಾರೆ ಗಾಂಧೀಜಿಯವರು, ಅದು ಸ್ವಚ್ಛತಾ ಅಭಿಯಾನ. ಧನ್ಯವಾದಗಳನ್ನು ಹೇಳ್ತಾ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸ್ವಚ್ಛತೆ ಅಂದರೆ ನಾವು ಎಲ್ಲಿ ನಮ್ಮ ಜಾಗದಲ್ಲಿ ಇರ್ತೀವಿ, ನೈರ್ಮಲ್ಯ ಕಾಪಾಡಿಕೊಳ್ಳೋದು. ಅದರಿಂದ ಅಕ್ಕಪಕ್ಕ
ಇರೋರಿಗೆ, ಅಂದರೆ ನಮ್ಮ ಜೊತೆ ವಾಸ ಮಾಡೋರಿಗೆ ಮತ್ತು ನಮ್ಮ ವಾತಾವರಣಕ್ಕೆ ನಮ್ಮ ಕಡೆಯಲ್ಲಿ ಯಾವುದಾದ್ರು ಅಡ್ವರ್ಸ್ ಎಫೆಕ್ಟ್ ಆಗೋದು. ಉದಾಹರಣೆಗೆ ನಾವು ಮನೆಯಲ್ಲಿ ಇರ್ತೀವಿ, ದೈನಂದಿನವಾಗಿ ಕೆಲವೊಂದಿಷ್ಟು ವಸ್ತುಗಳನ್ನು ಬಳಸ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ದಿನಚರಿ ಶುರು ಆಗುತ್ತೆ, ನಾವು ಸ್ನಾನ ಮಾಡ್ತೀವಿ, ಆಮೇಲೆ ಬ್ರೇಕ್ಫಾಸ್ಟ್ ತಿಂಡಿ ತಿಂತೀವಿ, ನಂತರ ನೀವು ಸ್ಕೂಲ್ನವ್ರ ಓದೋದಿರುತ್ತೆ, ಆಫೀಸ್ಗೆ ಹೋಗೋರೆಲ್ಲ ಅವ್ರ ಕೆಲಸಕ್ಕೆ ಹೋಗ್ತೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಕಸನದು ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ಅಡುಗೆ ಮನೆಯಿಂದ ಹಣ್ಣು, ಊಟ, ಹಂಪಲು ಈ ಥರದ್ದು ಊಟ ಆದಮೇಲೆ ಬರುತ್ತೆ, ಒಂದಿಷ್ಟು ಅಡುಗೆ ಮಾಡ್ಬೇಕಾದ್ರೆ ಬರುವಂಥದ್ದು ವೇಸ್ಟ್. ಸೊ ಇದನ್ನು ನಾವು ಫಸ್ಟ್ ಈ ಬಿಹೇವಿಯರು ನಾನು ಚೇಂಜ್ ಆಗಬೇಕು, ನನ್ನಿಂದ ನನ್ನ ಫ್ಯಾಮಿಲಿ ಚೇಂಜ್ ಆಗಬೇಕು, ನಂತರ ನಾವು ನಮ್ಮ ಕಮ್ಯುನಿಟಿ ಚೇಂಜ್ ಆಗಬೇಕು. ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಯಾಕೆ ಇವತ್ತು ನಮ್ಮ ಸಂವಿಧಾನ, ನಮ್ಮ ದೇಶ ಇಷ್ಟು ಗಟ್ಟಿ ಅದಪ್ಪ ಅಂತಂದ್ರೆ ಅದಕ್ಕೆ ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ, ನಮ್ಮ ವಿಚಾರಗಳು. ನೋಡ್ರಿ, ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಯಾವುದರಿಂದ ನಾವು ಪ್ರಾರಂಭ ಮಾಡಿದೆವು? ಒಂದು ಭಗವದ್ಗೀತೆ ಪಠಣ, ಮತ್ತೊಂದು ಕುರಾನಿನ ಪಠಣ. ದಟ್ ಈಸ್ ದ ರಿಯಲ್ ಬ್ಯೂಟಿ ಆಫ್ ಇಂಡಿಯಾ. ಇದು ನಮ್ಮ ದೇಶದ ನೈಜ ಸೌಂದರ್ಯ. ನಮ್ಮ ಸಂವಿಧಾನದಲ್ಲಿ ಇದ್ದಂಥ ಪ್ರತಿಯೊಂದು ಅಂಶವು ಏನದವಲ್ಲ, ನಮ್ಮ ಹಿರಿಯರು ನಮಗಾಗಿ ಏನಪ್ಪ ಅಂತಂದ್ರೆ ಕೊಟ್ಟಂಥ ಬಳುವಳಿಗಳು. ಅವಾಗೊಂದು ರಚನೆ ಸಮಿತಿ ಆಯಿತು, ಎಲ್ಲ ಆಯಿತು. ಇನ್ನು ಯಾರ ನೇತೃತ್ವದಲ್ಲಿ ಸಂವಿಧಾನವನ್ನು ಒಂದು ಹೆಗಲಿಗೆ ವಹಿಸ್ಬೇಕಂತೇಳಿ ಚರ್ಚೆ ಪ್ರಾರಂಭ ಆಯ್ತು ಸರ್. ಚರ್ಚೆ ಪ್ರಾರಂಭ ಆದಾಗ, ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಮೇಧಾವಿಗಳಿದ್ದಾರೆ, ಕಾನೂನು ತಜ್ಞರಿದ್ದಾರೆ, ಅವರಿಗೆ ಆ ಜವಾಬ್ದಾರಿ. ಹಾಗಾದ್ರೆ ಯಾರಿಗೆ ಕೊಡಬೇಕು? ಅವಾಗ ಮಹಾತ್ಮಾಜಿಯವರು ಒಂದೇ ಒಂದು ಮಾತಾಡಿದರು. ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಕರಡು ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಈ ಸಂವಿಧಾನ ರಚನೆಯ ಒಂದು ಏನಪ್ಪ ಜವಾಬ್ದಾರಿಯನ್ನು ವಹಿಸಿ ಭಾಳ ಅಚ್ಚುಕಟ್ಟಾಗಿ ಅವರು ರಚನೆ ಮಾಡಿಕೊಡ್ತಾರೆ. ಅವರು ಸಹ ಈ ಜಗತ್ತಿನ ಶ್ರೇಷ್ಠ ಕಾನೂನು ತಜ್ಞ ಅಂತೇಳಿ ಮಹಾತ್ಮಾಜಿಯವರು ಹೇಳಿದರು. ನಾನು ಎರಡು ಮಾತುಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ. ಈ ಎಲ್ಲ ಉಪನ್ಯಾಸಕರು, ಅತಿಥಿಗಳ ಮಾತುಗಳನ್ನು ತಾವೆಲ್ಲ ಜಾರಿ ಮಾಡ್ತೀರಿ, ಅವುಗಳನ್ನು ತಾವು ಅಳವಡಿಸ್ಕೊಳ್ತೀರಿ ಅಂಥೇಳಿ ನಾವು ಒಂದು ಭರವಸೆಯನ್ನು ಈ ಸಭೆಯನ್ನು ಮುಗಿಸಿ ಹೋಗುವಾಗ ಒಂದು ಸಂಕಲ್ಪವನ್ನು ಮಾಡೋಣ. ಸ್ವಚ್ಛತೆಯನ್ನು ಕಾಪಾಡೋಣ, ಸಂವಿಧಾನಕ್ಕೆ ಗೌರವ ನೀಡೋಣ ಅಂತಕ್ಕಂಥ ಒಂದು ಮಾತನ್ನು ಎಲ್ಲರೂ ಗಟ್ಟಿ ಮಾಡಿಕೊಂಡು ಇಲ್ಲಿಂದ ನಿರ್ಗಮಿಸಬೇಕು. ಧನ್ಯವಾದ. ಬ್ಯಾಡೋ ಬ್ಯಾಡೋ ತಮ್ಮ ನಿನಗ ಬ್ಯಾಡೋ ಪರನಾರಿಯರ ಸಂಗ ಬ್ಯಾಡೋ 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 ತಮ್ಮ ನಿನಗ ಬ್ಯಾಡೋ ಪರನಾರಿಯರ ಸಂಗ ಬ್ಯಾಡೋ ಸಂಗ ಮಾಡಿದಾರ ಅಗತಿರೋ ಬಾಡೋ ಅದನಾದ್ರೆ ಕುಲವಿಲ್ಲ ಬಾಡೋ ನಿಮ್ಮ ಪದರಾಗ ನೀವು ಹಸರ ಮಾಡೋ तो मैं जो है इस जलसे के रूह रवां मैं अपनी तमाम तालिबात का जनरल सेक्रेटरी, स्पोर्ट्स सेक्रेटरी, कल्चरल सेक्रेटरी और तमाम सियास का, सभी का जो है मैं शुक्रिया अदा करता हूं. आपकी मोहब्बतों की बदौलत, आपके ताउन की बदौलत ये हमारा जलसा जो है यौम आइन और स्वच्छता ही सेवा का कामयाबी के साथ, पूरी आबो किताब के साथ कामयाबी से हमकिनार हुआ. आप तमाम की मोहब्बतों का बेहद शुक्रिया. अधिनायक